ಇವತ್ತೊಂದು ನೋಡೋಣ. ಇವತ್ತು ಕೂಡ ಹೈಡ್ರಾಲಿಕ್ ಬೆಡ್ ಮಾಡಿದೀವಿ ನಾವು. ಇದು ಬಂದ್ಬಿಟ್ಟು ಕಿಡ್ಸ್ ರೂಮ್. ಸೊ ಇವ್ರು ಕೂಡ ಪಿಂಟ್ರೆಸ್ಟ್ ಆಪ್ ಇಂದ ನಮ್ಗೆ ಡಿಸೈನ್ ಕೊಟ್ಟರು, ಮಾಡಿದೀವಿ. ಇದು ಕೂಡ ಕಂಪ್ಲೀಟ್ ಅಪೋಸಿಟ್ ಬೆಡ್. ಇದು ಸೈಜ್ ಬಂದ್ಬಿಟ್ಟು 5x6.5. ಈ ಕಂಪ್ಲೀಟ್ ಆಗಿ ಏನೆಲ್ಲ ಇದೆಯೋ ಕಸ್ಟಮರ್ ಡಿಸೈನ್ ಪ್ಲಸ್ ಫ್ಯಾಬ್ರಿಕ್, ಕಲರ್ ಆಕ್ಚುಲಿ ಪ್ರತಿಯೊಂದು ಅವ್ರದ್ದು ಆಪ್ಷನ್. ಸೊ ಅಲ್ಲೊಂದು ನೋಡಿದ್ರೆ ಅಲ್ಲೊಂದು ಚಿಕ್ಕದಾಗ ಒಂದು ಓಪನ್ ಬಿಟ್ಟಿದಲ್ವಾ, ಅಲ್ಲಿ ಬಂದ್ಬಿಟ್ಟು ಅವ್ರ ಗೋಡೆ ಹಿಂದೆ ಬಂದ್ಬಿಟ್ಟು ಅವ್ರಿಗೆ ಜಸ್ಟ್ ಸರ್ಕ್ಯೂಟ್ ಬರುತ್ತೆ, ಕರೆಂಟ್ ಕನೆಕ್ಷನ್ ಬರುತ್ತೆ. ಸೊ ಅಲ್ಲಿ ಮೊಬೈಲ್ ಚಾರ್ಜರ್ ಅದೆಲ್ಲ ಹಾಕೊಳ್ಳಾಗಿತ್ತು. ಬಟ್ ಅದು ಅದ ಮಾಡ್ಬಿಟ್ರೆ ಅದು ಒಳ್ಳೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಸೊ ಆಕ್ಚುಲಿ ಅದನ್ನ ಕಟ್ ಮಾಡಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡಿದ್ವಿ. ಸೊ ಇದು ಕಂಪ್ಲೀಟ್ ಕಸ್ಟಮೈಸ್, ಓಕೆನಾ. ಸೊ ಇದು ಎರಡು ಕಡೆನೂ ನಿಮಗೆ ಕಿಡ್ಸ್ ರೂಮ್ ಇರೋದ್ರಿಂದ ಅವ್ರಿಗೆ ಏನಂದ್ರೆ ಗೋಡೆ ಕಡೆ ಅವ್ರಿಗೆ ಏನ್ ಟಚ್ ಆಗಬಾರ್ದು ಅಂತ ಒಂದು ಉದ್ದೇಶದಿಂದ ಅವ್ರು ಮಾಡಿದ್ದಾರೆ. ಸೊ ಅವ್ರು ಆರಾಮಾಗಿ ಮಲ್ಕೋಬಹುದು, ಪ್ಲಸ್ ಪಿಲ್ಲೋಗಿಲ್ ಹಾಕಿ ಆಟ ಆಡ್ಸ್ಕೋಬಹುದು. ಅಂದ್ರೆ ಎರಡು ಕಡೆ ಸಪೋರ್ಟ್ ಇರುತ್ತಲ್ಲ ಅವ್ರಿಗೆ, ಅವ್ರು ಎಲ್ಲಿ ಗೋಡೆ ಏನೋ ಟಚ್ ಆಗಲ್ಲ, ಗೋಡೆನ ಬೇಗ ಗಲೀಜ್ ಆಗಲ್ಲ. ಸೊ ಅದರಿಂದ ಅವರು ಈ ತರ ಮಾಡಿದ್ದಾರೆ. ಇದು ಕೂಡ ಐಡಿಯಲ್ ಸ್ಟೋರೇಜ್ ಬೆಡ್. ಜನರಲ್ ಆಗಿ ಮಕ್ಕಳು ಬಂದ್ಬಿಟ್ಟು ಮಕ್ಕಳಿಗೆ ಐಡಿಯಲ್ ಸ್ಟೋರೇಜ್ ಬೇಕಾ ಅನ್ನೋದೊಂದು ಕ್ವಶನ್ಸ್ ಇರುತ್ತೆ. ಬಟ್ ಯಾಕೆ ಇದು ಮಕ್ಕಳಿಗೆ ಐಡಿಯಲ್ ಸ್ಟೋರೇಜ್ ಮಾಡಿದೆ ಅಂತಾರೆ, ಕಂಪಲ್ಸರಿ ಮಕ್ಕಳು ಬಂದ್ಬಿಟ್ಟು ತುಂಬಾ ಆಟ ಸಾಮಾನು ಇರುತ್ತೆ ಅವ್ರಿಗೆ. ಅವ್ರದ್ದು ವಸ್ತೆಲ್ಲ ತುಂಬಾ ಇರುತ್ತೆ, ಅವ್ರದ್ದು ಗೇಮ್ಸ್ ಎಲ್ಲ ಆಡ್ತಾರಲ್ಲ, ತುಂಬಾನೇ ಇರುತ್ತೆ ಅವ್ರದ್ದು ಐಟಮ್ಸ್. ಸೊ ಅದರಿಂದ ಈ ತರ ಐಡಿಯಲಿಕ್ ಬೆಡ್ ಮಾಡ್ಕೊಂಡ್ಬಿಟ್ರೆ ಅವ್ರದ್ದು ಏನಿದೆಯಾ ಅವ್ರದ್ದು ಐಟಮ್ಸ್ ಪ್ರತಿಯೊಂದು ಎಲ್ಲ ಆಟ ಆಡದ್ಮೇಲೆ ಎತ್ತು ಹೊರಡೆ ಆಗ್ಬಿಟ್ಟು ಮುಚ್ಚಿಬಿಡಬಹುದು. ಸೊ ಅದಕ್ಕೋಸ್ಕರ ಅವ್ರ ಐಡಿಯಲಿಕ್ ಬೆಡ್ ಮಾಡಿದ್ರೆ ಇದು ಮಕ್ಕಳು ಆರಾಮಾಗಿ ಯೂಸ್ ಮಾಡಬಹುದು. ಸೊ ಮಕ್ಕಳು ಯೂಸ್ ಮಾಡಕ್ ಆಗಿಲ್ಲ ಅಂತಾರೆ ಅವ್ರ ಪೇರೆಂಟ್ಸ್ ಅವ್ರಿಗೆ ಹೆಲ್ಪ್ ಮಾಡಬಹುದು. ಸೊ ಓಕೆನಾ. ಮಕ್ಕಳು ಕೂಡ ಈ ತರ ಬೆಡ್ ಲೈಕ್ ಮಾಡ್ತಾರೆ. ಬಟ್ ಅವ್ರಿಗೆ ಗೊತ್ತಿದ್ರೆ ಮಾತ್ರ ಲೈಕ್ ಮಾಡ್ತಾರೆ, ಇಲ್ಲಾಂದ್ರೆ ಅವ್ರಿಗೆ ಗೊತ್ತಿಲ್ಲ ಏನು ಇದು ಮಾಡ್ತಾ ಇಲ್ಲ. ಬಟ್ ಜನರಲ್ ಆಗಿ ನಮ್ಮ ಹತ್ರ ಬರೋ ಕಸ್ಟಮರ್ IT ಪೀಪಲ್ ಇಂದ ಅವ್ರಿಗೆ ಮಕ್ಕಳಿಗೆ ತುಂಬಾ ರಿಚ್ ಆಗಿ ಅವ್ರಿಗೆ ಇಟ್ಕೋಬೇಕಂತ ನೋಡ್ತಾರೆ. ಅದರಿಂದ ಅವ್ರಿಗೆಲ್ಲ ಈ ತರ ಬೆಡ್ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಸೊ ಈ ತರ ನಿಮ್ ಮನೆಗೂ ಈ ತರ ಸೊ ಕಿಡ್ಸ್ ರೂಮ್ ಏನಾದ್ರು ಈ ತರ ಡಿಸೈನ್ ಬೇಕಂತಿದ್ರೆ, ಸೊ ನಿಮ್ದೇ ಓನ್ ಡಿಸೈನ್, ನಿಮ್ದೇ ಓನ್ ಐಡಿಯಾ ಏನಾದಿದ್ರೆ ಕೂಡ ನೀವು ನಮ್ಮ ಹತ್ರ ಮಾಡಿಸ್ಕೋಬಹುದು. ದಯವಿಟ್ಟು ಈ ಮೊದಲನೇ ಸರಿ ಒಂದು ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸ್ಕ್ರೀನ್ ನಂಬರ್ಗೆ ನಮ್ಗೆ ಏನಾದ್ರು ಬೇಕಾದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.